ಕ್ರಾಂತಿಯ ನಂತರ ರಷ್ಯಾದ ಆಡಳಿತವನ್ನು ಅಧ್ಯಕ್ಷನಾಗಿ ರೂಪಿಸಿಕೊಂಡಂತಹ ಲೆನಿನನ ಒಂದು ಜೀವನ ಮತ್ತು ಸಾಧನೆ. ಲೆನಿನ್ ಕ್ರಿಸ್ತಶಕ 1870ರಿಂದ 1924. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಈ ಹಿಂದಿನ ತರಗತಿಯಲ್ಲಿ ನಾವು ಲೆನಿನ್ ರಷ್ಯಾ ದೇಶದಲ್ಲಿ ಜರುಗಿದಂಥ ಕ್ರಾಂತಿಯ ಸನ್ನಿವೇಶದ ಅಥವಾ ಕ್ರಾಂತಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಆತ ರಷ್ಯಾದ ದರ್ಪಿಷ್ಟ ಪ್ರಭುತ್ವವನ್ನು ಕಿತ್ತೊಗೆದು ಲೆನಿನ್ ರಷ್ಯಾ ದೇಶದ ರೂವಾರಿಯಾಗಿ ಮಾರ್ಪಟ್ಟಂಥ ವಿಚಾರವನ್ನು ಈ ರಷ್ಯಾದ ಕ್ರಾಂತಿಯ ಸಂದರ್ಭದ ಕ್ರಾಂತಿಯ ಘಟನೆಗಳಲ್ಲಿ ಅಧ್ಯಯನವನ್ನು ಮಾಡಿದ್ದೇವೆ. ಸೊ ಕ್ರಾಂತಿಯ ನಂತರದಲ್ಲಿ ಆತ ರಷ್ಯಾದ ಅಧಿಕಾರವನ್ನು ವಹಿಸಿಕೊಂಡು ಆತ ಮಾಡಿದ ಸಾಧನೆಗಳ ಬಗ್ಗೆ, ಆತನ ಒಂದು ಆರಂಭಿಕ ಜೀವನದ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ನಾನು ತಮಗೆ ಕಳಿಸ್ತಾ ಇದ್ದೇನೆ. ಸೊ ಲೆನಿನನ ಪ್ರಾರಂಭಿಕ ಜೀವನ. ಕಾರ್ಲ್ ಮಾರ್ಕ್ಸ್ನ ಅನುಯಾಯಿಯಾದಂತಹ ಲೆನಿನ್ ಆತನ ಸಿದ್ಧಾಂತಗಳನ್ನು ತನ್ನಲ್ಲಿ ಕರಗತ ಮಾಡಿಕೊಂಡು ಆತನ ತತ್ವಗಳನ್ನು ದೇಶದ ಅಭಿವೃದ್ಧಿಗೆ ಅಳವಡಿಸಿಕೊಂಡು ಸಮಾಜವಾದದ ಆಡಳಿತವನ್ನು ರೂಪಿಸಿದ ಕೀರ್ತಿ ಲೆನಿನ್ನನಿಗೆ ಸಲ್ತಾ ಇದೆ. ಈತನ ಪೂರ್ಣ ಹೆಸರು ನಿಕೊಲಾಯ್ ಲೆನಿನ್ ಆಗಿದ್ದು ರಷ್ಯಾ ಕ್ರಾಂತಿಯ ಮಹಾನೇತಾರನಾಗಿ ಆತ ಕ್ರಾಂತಿಯ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರಿದ್ದ ಎಂದು ಹೇಳಬಹುದು. ಈತ ರಷ್ಯಾ ದೇಶದ ವೋಲ್ಗಾ ನದಿ ತೀರದಲ್ಲಿರುವ ಸಿಂಬರಿಸ್ಕ್ ಎಂಬ ಒಂದು ಗ್ರಾಮದಲ್ಲಿ ಉಲ್ನ್ಯಾಪರ ಮನೆಯಲ್ಲಿ, ರಷ್ಯಾ ದೇಶದ ವೋಲ್ಗಾ ನದಿ ತೀರದಲ್ಲಿರುವ ಸಿಂಬರಿಸ್ಕ್ ಎಂಬ ಗ್ರಾಮ, ಉಲ್ನ್ಯಾಪ್ ಎಂಬ ಮನೆತನದ ಹೆಸರು. ಆ ಮನೆತನದಲ್ಲಿ 1870ನೇ ಏಪ್ರಿಲ್ 22ರಂದು ಈತನ ಜನನವಾಯಿತು. ಲೆನಿನ್ ಎಂಬುದು ಕ್ರಾಂತಿಯ ಸಂದರ್ಭದಲ್ಲಿ ಈತ ಇಟ್ಟುಕೊಂಡಂಥ ಒಂದು ಗುಪ್ತನಾಮವಾಗಿತ್ತು. ಈತನ ತಂದೆ ಹೆಸರು ಇಲ್ಯಾ ನಿಕೊಲಾಯ್ ವಿಟ್ ಉಲ್ನ್ಯಾಪ್. ವೃತ್ತಿಯಲ್ಲಿ ಶಾಲಾ ತಪಾಸಣಾ ಅಧಿಕಾರಿಯಾಗಿದ್ದ. ತಾಯಿ ಹೆಸರು ಮೇರಿಯಾ ಅಲೆಕ್ಸಾಂಡ್ರೋ, ಸುಸಂಸ್ಕೃತ ಮಹಿಳೆ. ಲೆನಿನನ್ಗೆ ಬಾಲ್ಯದಿಂದಲೇ ಕ್ರೀಡೆ ಹಾಗೂ ಗುಡ್ಡಗಾಡುಗಳಲ್ಲಿ ಸಂಚರಿಸುವ ಹವ್ಯಾಸಗಳನ್ನು ಈತ ಹೊಂದಿದವನಾಗಿದ್ದ. ಈಜುವುದು, ಸ್ಕೇಟಿಂಗ್ ಈತನ ಮೆಚ್ಚುಗೆಯ ಕ್ರೀಡೆಗಳಾಗಿದ್ದವು. ವಿದ್ಯಾರ್ಥಿ ದಶೆಯಿಂದ ಪ್ರತಿಭಾನ್ವಿತನಾಗಿದ್ದು ಅಧ್ಯಯನದಲ್ಲಿ ತುಂಬ ಅಭಿರುಚಿ ಹೊಂದಿದವನಾಗಿದ್ದ, ಜಾಣ ವಿದ್ಯಾರ್ಥಿಯಾಗಿದ್ದ. ಪ್ರಷ್ಯನ್, ಲೆರ್ಮನ್ಕ್ರಾಫ್, ಗೂಗಲ್, ಬೆಲ್ನೆಸ್ಕಿ, ಹಾರ್ಜಿನ್ ಮುಂತಾದ ಕ್ರಾಂತಿಕಾರರ ಕೃತಿಗಳನ್ನು ಈತ ಅಧ್ಯಯನ ಮಾಡಿದ. ಸೊ ಸಮ್ ಆಫ್ ದಿ ರೆವಲ್ಯೂಷನರಿ ಫಿಲಾಸಫಿ ಹಿ ಸ್ಟಡೀಡ್. ಅಂದರೆ ಪ್ರಷ್ಯನ್, ಲೆರ್ಮನ್ಕ್ರಾಫ್, ಗೂಗಲ್, ಬೆಲ್ನೆಸ್ಕಿ ಮತ್ತು ಹಾರ್ಜಿನ್ ಎಂಬ ಮುಂತಾದವರ ಕ್ರಾಂತಿಕಾರಕ ಕೃತಿಗಳನ್ನು ಅಧ್ಯಯನ ಮಾಡಿ ತನ್ನಲ್ಲಿ ಕರಗತ ಮಾಡಿಕೊಂಡ. ಆದ್ದರಿಂದ ಲೆನಿನ್ನಲ್ಲಿ ಸಹಜವಾಗಿ ಈ ಕ್ರಾಂತಿಕಾರಿ ವಿಚಾರಗಳು ಮೊಳೆಯತೊಡಗಿದವು. ಸಂಸಾರದ ಕಷ್ಟಗಳ ನಡುವೆ ಈತ ಕಜನ್ ವಿಶ್ವವಿದ್ಯಾನಿಲಯದಲ್ಲಿ ಲೆನಿನ್ ನ್ಯಾಯಶಾಸ್ತ್ರದ ಅಧ್ಯಯನವನ್ನು ಆರಂಭಿಸಿದ. ಹಿ ಸ್ಟಾರ್ಟೆಡ್ ಟು ಸ್ಟಡಿ ದಿ ಲಾಸ್ ಆಟ್ ಖಜನ್ ಯೂನಿವರ್ಸಿಟಿ ಆಫ್ ರಷ್ಯಾ ದೇಶದ ಖಜನ್ ವಿಶ್ವವಿದ್ಯಾನಿಲಯದಲ್ಲಿ ಈತ ಕಾನೂನು ಶಾಸ್ತ್ರದ ಅಥವಾ ನ್ಯಾಯಶಾಸ್ತ್ರದ ಅಧ್ಯಯನವನ್ನು ಈತ ಮುಂದುವರಿಸಿದ. ಮುಂದೆ ಈತ ವಿದ್ಯಾರ್ಥಿ ಮುಷ್ಕರದಲ್ಲಿ ಲೆನಿನ್ ಪ್ರಮುಖ ಪಾತ್ರ ವಹಿಸಿದ್ದರ ಫಲವಾಗಿ ಈತನನ್ನು ಬಂಧಿಸಲಾಯಿತು. ಪರಿಣಾಮವಾಗಿ ಈತನನ್ನು ಬಂಧನಕ್ಕೆ ಒಳಪಡಿಸಲಾಯಿತು. ಸೊ ಬಂಧನಕ್ಕೆ ಒಳಗಾಗಿದ್ದರಿಂದ ಈತನನ್ನು ವಿಶ್ವವಿದ್ಯಾನಿಲಯದಿಂದ ಹೊರಹಾಕಲಾಯಿತು. ಬಂಧನಕ್ಕೆ ಒಳಗಾಗಿದ್ದರಿಂದ ಖಜನ್ ವಿಶ್ವವಿದ್ಯಾನಿಲಯದಿಂದ ಹೊರಹಾಕಲಾಯಿತು. ಆದರೂ ಈತ ಆ ಒಂದು ವಿಷಯದಿಂದ ಧೃತಿಗೆಡಲಿಲ್ಲ. ನಂತರ ಈತ ಸೇಂಟ್ ಪೀಟರ್ಸ್ಬರ್ಗ್ನ ವಿಶ್ವವಿದ್ಯಾನಿಲಯದಲ್ಲಿ ತನ್ನ ಶಿಕ್ಷಣವನ್ನು ಮುಂದುವರಿಸಿದನು. ತನ್ನ ನ್ಯಾಯಶಾಸ್ತ್ರದ ಶಿಕ್ಷಣವನ್ನು ಮುಂದುವರಿಸಿದ. ನಂತರ ಕಮ್ಯುನಿಸ್ಟ್ ತತ್ವ ಪ್ರಸಾರ ಮಾಡಲು ಮುಂದಾದ. ನಂತರ
ತನ್ನ ಶಿಕ್ಷಣದ ನಂತರ ಕಮ್ಯುನಿಸ್ಟ್ ತತ್ವಗಳನ್ನು ಪ್ರಸಾರ ಮಾಡಲಿಕ್ಕೆ ಈತ ಮುಂದಾದ. ಕಾರ್ಮಿಕರ ಪರ ಸಹ ಈತ ಹೋರಾಟಗಳನ್ನು ಮಾಡಿದನು. 1915ರಲ್ಲಿ ಸೇಂಟ್ ಪೀಟರ್ಸ್ಬರ್ಗ್ನಲ್ಲಿ ಕಾರ್ಮಿಕರ ವಿಮೋಚನಾ ಸಂಘರ್ಷ ಸಮಿತಿ ಸ್ಥಾಪನೆ ಮಾಡಿ ಸಮಾಜವಾದಿ ಪ್ರಜಾಪ್ರಭುತ್ವದ ಪಕ್ಷದ ನಾಯಕನಾಗಿ ಹೊರಹೊಮ್ಮಿದ. ಸೊ ಇನ್ ದ ಇಯರ್ 1915 ಸೇಂಟ್ ಪೀಟರ್ಸ್ಬರ್ಗ್ನಲ್ಲಿ ಕಾರ್ಮಿಕ ವಿಮೋಚನಾ ಸಂಘರ್ಷ ಸಮಿತಿಯನ್ನು ಸ್ಥಾಪನೆ ಮಾಡಿದ. ಆ ಸಮಿತಿಯ ಮೂಲಕ ಈತ ಸಮಾಜವಾದಿ ಪ್ರಜಾಪ್ರಭುತ್ವ ಪಕ್ಷವನ್ನು ಸ್ಥಾಪನೆ ಮಾಡಿ ಆ ಪಕ್ಷದ ನಾಯಕನಾಗಿ ಹೊರಹೊಮ್ಮಿದ. ಇದು ಈತನ ಆರಂಭಿಕ ಜೀವನ ಮತ್ತು ಶಿಕ್ಷಣ ವಿಚಾರವಾಗಿದ್ದು. ನೆಕ್ಸ್ಟ್ ಈತನ ಒಂದು ಈ ಅಧ್ಯಾಯದಲ್ಲಿ ಬರ್ತಕ್ಕಂಥ ಇನ್ನೊಂದು ಪ್ರಮುಖ ವಿಚಾರ ಈತನ ಆಂತರಿಕ ನೀತಿ. ಸೊ ಮಹಾನ್ ನೇತಾರನಾದಂಥ ಲೆನಿನ್ ಅನೇಕ ಧ್ಯೇಯೋದ್ದೇಶಗಳನ್ನು ಹೊಂದಿದ್ದ. ರಷ್ಯಾ ದೇಶವನ್ನು ಕ್ರಾಂತಿಯಿಂದ ಹೊರತಂದಂಥ ಈತ ಮಾಡಿದಂಥ ಆಂತರಿಕ ಸುಧಾರಣೆಗಳಲ್ಲಿ ಮೊದಲನೇದಾಗಿ 1917ರಿಂದ 21ರವರೆಗೆ ರಷ್ಯಾದ ಅಧ್ಯಕ್ಷನಾಗಿ ಈತ ಮೊದಲ ಬಾರಿಗೆ ಮಾಡಿದಂಥ ಸುಧಾರಣೆ ಅಂತಂದರೆ ಕಾರ್ಮಿಕರ ಕೆಲಸದ ಅವಧಿಯನ್ನು ದಿನಕ್ಕೆ 8 ಗಂಟೆಗೆ ನಿಗದಿಪಡಿಸಿದ. ಕಾರ್ಮಿಕರು ಕಾರ್ಖಾನೆಗಳಲ್ಲಿ ಕೇವಲ 8 ಗಂಟೆಗಳ ಕಾಲ ಕೆಲಸ ಮಾಡಬೇಕು ಎಂಬ ಒಂದು ನಿಯಮವನ್ನು ಜಾರಿಗೆ ತಂದ. 1917ರಿಂದ 21ರವರೆಗೆ ರಷ್ಯಾದ ಅಧ್ಯಕ್ಷನಾಗಿ ಈತ ಮಾಡಿದ ಒಂದು ಮೊದಲ ಕಾರ್ಯವಾಗಿದೆ. ಎರಡನೆಯ ಈತನ ಕಾರ್ಯ ಅಂತಂತಂದರೆ ಉಳುವವನೇ ಭೂಮಿಯ ಒಡೆಯ ಎಂಬುದನ್ನು ಜಾರಿಗೊಳಿಸಲು ಸೂಕ್ತ ಕಾನೂನುಗಳನ್ನು ಜಾರಿಗೆ ತಂದ. ರಷ್ಯಾದ ಅಧ್ಯಕ್ಷನಾಗಿ ತನ್ನ ಆಂತರಿಕ ನೀತಿಯಲ್ಲಿ ಈತ ಮಾಡಿದಂಥ ಎರಡನೇ ಪ್ರಮುಖ ಕಾರ್ಯ ಅಂತಂದರೆ ಉಳುವವನೇ ಭೂಮಿಯ ಒಡೆಯ ಎಂಬುದನ್ನು ಜಾರಿಗೊಳಿಸಲಿಕ್ಕೆ ಸೂಕ್ತ ಕಾನೂನುಗಳನ್ನು ಈತ ಜಾರಿಗೆ ತಂದ. ಮೂರನೇದಾಗಿ ಮಹಿಳೆಯರಿಗೆ ಪುರುಷರಂತೆ ವಿಶೇಷವಾದಂಥ ಸ್ಥಾನಮಾನಗಳನ್ನು ನೀಡಲಾಯಿತು. ಮಹಿಳೆಯರಿಗೆ ಪುರುಷರಂತೆ ವಿಶೇಷವಾದಂಥ ಸ್ಥಾನಮಾನಗಳನ್ನು ನೀಡಲಾಯಿತು. ನಾಲ್ಕನೇದಾಗಿ ಬ್ಯಾಂಕ್, ಶಾಲೆಗಳು ಮತ್ತು ಬೃಹತ್ ಉದ್ದಿಮೆಗಳನ್ನು ಈತ ರಾಷ್ಟ್ರೀಕರಣಗೊಳಿಸಿದ. ತನ್ನ ಆಂತರಿಕ ನೀತಿಯಲ್ಲಿ ಮಾಡಿದಂಥ ನಾಲ್ಕನೇ ಪ್ರಮುಖ ಕಾರ್ಯ ಈತ ಬ್ಯಾಂಕುಗಳನ್ನು, ಶಾಲೆಗಳನ್ನು ಹಾಗೂ ಬೃಹತ್ ಉದ್ದಿಮೆಗಳನ್ನು ರಾಷ್ಟ್ರೀಕರಣಗೊಳಿಸಿದನು. ಐದನೇದಾಗಿ ಕ್ರೈಸ್ತ ಮತದ ವಿಶೇಷ ಸ್ಥಾನಮಾನಗಳನ್ನು ಈತ ರದ್ದುಪಡಿಸಿದ. ಕ್ರೈಸ್ತ ಧರ್ಮೀಯರು ಹೊಂದಿದಂಥ ವಿಶೇಷ ಸ್ಥಾನಮಾನಗಳು ಈತನ ಕಾಲದಲ್ಲಿ ರದ್ದಾದವು. ಅವುಗಳನ್ನು ರದ್ದುಪಡಿಸುವಲ್ಲಿ ಈತ ಯಶಸ್ಸನ್ನು ಕಂಡನು. ಅಲ್ಲದೆ ಆರನೇದಾಗಿ ಸ್ಮೋಲ್ನಿ ಎಂಬ ಪ್ರದೇಶದಲ್ಲಿ ಒಂದು ಕೇಂದ್ರೀಯ ಆಡಳಿತ ವ್ಯವಸ್ಥೆಯನ್ನು ಈತ ರೂಪಿಸಿದ. ಸ್ಮೋಲ್ನಿ ಎಂಬ ಪ್ರದೇಶದಲ್ಲಿ ರಷ್ಯಾ ದೇಶಕ್ಕೆ ಕೇಂದ್ರ ಸರ್ಕಾರವನ್ನು ಸ್ಥಾಪನೆ ಮಾಡಿದನು. ಏಳನೇದಾಗಿ ಈತ ತನ್ನ ಆಂತರಿಕ ನೀತಿಯಲ್ಲಿ ಮಾಡಿದಂಥ ಒಂದು ಏಳನೇ ಪ್ರಮುಖ ಕಾರ್ಯ ಅಂದರೆ ಬೋಲ್ಶೆವಿಕ್ ವಿರೋಧಿಗಳನ್ನು, ಅಂದರೆ ಈತನ ಬೋಲ್ಶೆವಿಕ್ ಸಿದ್ಧಾಂತದ ವಿರೋಧಿಗಳನ್ನು ಹತ್ತಿಕ್ಕಿ ಸೋವಿಯತ್ ರಷ್ಯಾದಲ್ಲಿ ಕೇಂದ್ರೀಕೃತ ಆಡಳಿತವನ್ನು ಸ್ಥಾಪಿಸಿದನು. ಆ ನಂತರ ಎಂಟನೇದಾಗಿ ಈತ ರಷ್ಯಾ ದೇಶವನ್ನು ಆಂತರಿಕ ತೊಂದರೆಗಳು ಹಾಗೂ ವಿದೇಶಿ ಶತ್ರುಗಳಿಂದ ರಕ್ಷಣೆ ಮಾಡುವ ಉದ್ದೇಶಕ್ಕೋಸ್ಕರವಾಗಿಯೇ ರಷ್ಯಾ ದೇಶದಲ್ಲಿ ಕೆಂಪು ದಳದ ಸೈನಿಕ ಪಡೆಯನ್ನು ಸಂಘಟನೆ ಮಾಡಿದನು. ಒಂಬತ್ತನೇದಾಗಿ ತನ್ನ ಆಂತರಿಕ ನೀತಿಯಲ್ಲಿ ಒಂಬತ್ತನೇದಾಗಿ ಈತ ರಷ್ಯಾ ದೇಶಕ್ಕೆ ಒಂದು ಬಲಿಷ್ಠವಾದಂಥ ಪೊಲೀಸ್ ಪಡೆ ಹಾಗೂ ಗೂಢಚಾರ ಪಡೆಯನ್ನು ಸಂಘಟನೆ ಮಾಡಿದ. ರಷ್ಯಾ ದೇಶಕ್ಕೆ ಬಲಿಷ್ಠವಾದಂಥ ಪೊಲೀಸ್ ಹಾಗೂ ಗೂಢಚಾರ ಪಡೆಯನ್ನು ಸಂಘಟನೆ ಮಾಡಿದ್ದು ಕೂಡ ಈತನ ಆಂತರಿಕ ನೀತಿಯ ಒಂದು ಮಹತ್ವದ ವಿಚಾರವಾಗಿದೆ. ಈತ ಮಾಡಿದಂಥ ಕಾರ್ಯಗಳಲ್ಲಿ ಮುಂದಿನ ಒಂದು ಮಹತ್ವದ ಕಾರ್ಯ ಅಂತಂತಂದರೆ 1918ರಲ್ಲಿ ಬೋಲ್ಶೆವಿಕ್ ಪಕ್ಷವನ್ನು ಕಮ್ಯುನಿಸ್ಟ್ ಪಕ್ಷವಾಗಿ ಪರಿವರ್ತಿಸಿದ. ಸೊ 1918ರಲ್ಲಿ ಬೋಲ್ಶೆವಿಕ್ ತನ್ನ ಪಕ್ಷವನ್ನು ಕಮ್ಯುನಿಸ್ಟ್ ಪಕ್ಷವಾಗಿ ಈತ ಬದಲಾವಣೆ ಮಾಡಿದ ಮತ್ತು ಆ ಸಂದರ್ಭದಲ್ಲಿ ಉಳಿದೆಲ್ಲ ಪಕ್ಷಗಳನ್ನು ಈತ ಬಹಿಷ್ಕಾರ ಮಾಡಿದ. ಮುಂದೆ ಈತ ರಷ್ಯಾದ ಅಧ್ಯಕ್ಷನಾಗಿ ಅಧಿಕಾರವನ್ನು ಚಲಾಯಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ 1921ರಲ್ಲಿ ರಷ್ಯಾ ದೇಶದಲ್ಲಿ ಒಂದು ತೀವ್ರವಾದ ಬರಗಾಲ ಉಂಟಾಗಿ ರಷ್ಯಾ ಶೋಚನೀಯ ಸ್ಥಿತಿಗೆ ತಲುಪಿತು. ಅಂತಹ ಶೋಚನೀಯ ಸ್ಥಿತಿಯಿಂದ ರಷ್ಯಾ ದೇಶವನ್ನು ರಕ್ಷಣೆ ಮಾಡಲು ಈತ ಸಾಕಷ್ಟು ಯೋಗ್ಯವಾದಂಥ ಕ್ರಮಗಳನ್ನು ಕೈಗೊಂಡ. ಬರಗಾಲ ಪರಿಸ್ಥಿತಿಯಿಂದ ತನ್ನ ಪ್ರಜೆಗಳನ್ನು, ತನ್ನ ಜನತೆಯನ್ನು ರಕ್ಷಣೆ ಮಾಡುವ ಉದ್ದೇಶಕ್ಕೋಸ್ಕರವಾಗಿ ಸಾಕಷ್ಟು ಕಾರ್ಯಗಳನ್ನು ಈತ ಜಾರಿಗೆ ತಂದ. ಅಲ್ಲದೆ ಆಹಾರ, ವಸತಿ, ಬಟ್ಟೆ ಈ ಸಮಸ್ಯೆಗಳನ್ನು ಬಗೆಹರಿಸಲು ಅನೇಕ ಯೋಜನೆಗಳನ್ನು ರೂಪಿಸಿದ. ಜನತೆ ಅನುಭವಿಸ್ತಾ ಇದ್ದಂತಹ ಈ ಆಹಾರ ಸಮಸ್ಯೆ ಇರ್ಬೋದು, ವಸತಿ ಸಮಸ್ಯೆ ಇರ್ಬೋದು,
ಬಟ್ಟೆ ಬರಿ ಸಮಸ್ಯೆ ಇರ್ಬೋದು. ಇಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಈತ ರೂಪಿಸಲಿಕ್ಕೆ ಹಲವಾರು ಯೋಜನೆಗಳನ್ನು ರಷ್ಯಾ ದೇಶದಲ್ಲಿ ಜಾರಿಗೆ ತಂದನು. ಅಲ್ಲದೆ ರಷ್ಯಾ ಈ ಹಿಂದೆ ನಿರಂತರವಾಗಿ ಯುದ್ಧಗಳಲ್ಲಿ ತೊಡಗಿ ಸೋಲಿನ ಮೇಲೆ ಸೋಲನ್ನು ಕಂಡಿತ್ತು. ಇದರಿಂದಾಗಿ ರಷ್ಯಾ ದೇಶದಲ್ಲಿ ಅನೇಕ ಸಾಂಕ್ರಾಮಿಕ ರೋಗಗಳು ಪ್ರಸಾರವಾಗಲು ಆರಂಭವಾಗಿದ್ದವು. ಉದಾಹರಣೆಗೆ ಬೈಪಸ್ ಇರ್ಬೋದು, ಇನ್ಫ್ಲೂಯೆನ್ಸಾ ಇರ್ಬೋದು. ಇಂಥ ರೋಗ ಹರಡಿ ಸಾಕಷ್ಟು ಜನರನ್ನು ಆ ರೋಗಗಳು ಬಲಿ ತೆಗೆದುಕೊಂಡವು. ಆದ್ದರಿಂದ ಆ ರೋಗ ರುಜಿನಗಳಿಂದ ಜನತೆಯನ್ನು ರಕ್ಷಣೆ ಮಾಡುವ ಉದ್ದೇಶಕ್ಕೋಸ್ಕರವಾಗಿ ಲೆನಿನ್ ವೈದ್ಯಕೀಯ ಚಿಕಿತ್ಸೆಯನ್ನು ಬಲಪಡಿಸಲು ಸೂಕ್ತ ಯೋಜನೆಗಳನ್ನು ರೂಪಿಸಿದ. ರಷ್ಯಾ ದೇಶದಲ್ಲಿ ವೈದ್ಯಕೀಯ ಚಿಕಿತ್ಸೆಯನ್ನು ನೀಡೋದು ಉದ್ದೇಶಕ್ಕೋಸ್ಕರವಾಗಿ ಅನೇಕ ಯೋಜನೆಗಳನ್ನು ಜಾರಿಗೆ ತಂದು ವೈದ್ಯಕೀಯ ಚಿಕಿತ್ಸೆಯ ಒಂದು ವ್ಯವಸ್ಥೆಯನ್ನು ಈತ ಬಲಪಡಿಸಿದ. ಅಲ್ಲದೆ ಮುಂದೆ ತನ್ನ ಆಳ್ವಿಕೆ ಅವಧಿಯಲ್ಲಿ 1919ರಲ್ಲಿ ಝಾರ್ ಸರ್ಕಾರದ ಕೆಲ ಸೈನಿಕರು ಮತ್ತು ಅಧಿಕಾರಿಗಳು, ರಷ್ಯಾ ದೇಶದ ಹಿಂದಿನ ದೊರೆ ಝಾರ್ ಮತ್ತು ಆತನ ಕೆಲ ಸೈನಿಕರು, ಆತನ ಜೊತೆಗೆ ಕೆಲ ಅಧಿಕಾರಿಗಳು ಒಟ್ಟುಗೂಡಿ ಲೆನಿನ್ನ ಒಂದು ನೇತೃತ್ವದ ಸರ್ಕಾರವನ್ನು ಉರುಳಿಸಲು ಅನೇಕ ಪ್ರಯತ್ನಗಳನ್ನು ಮಾಡಿದರು. ಅಲ್ಲದೆ ಅದೇ ವೇಳೆಗೆ ರಷ್ಯಾದ ಮೇಲೆ ಬ್ರಿಟಿಷರು, ಫ್ರೆಂಚರ ಸೈನ್ಯಗಳು ಕೂಡ ದಾಳಿಯನ್ನು ಮಾಡಿದವು. ಆಗ ಲೆನಿನ್ ತನ್ನ ಸಮರ್ಥ ದಂಡನಾಯಕ, ತನ್ನ ಸಮರ್ಥ ಅನುಯಾಯಿ ಆದಂಥ ಸ್ಟಾಲಿನ್, ಆತನ ಜೊತೆಗೂಡಿ ಈ ಎಲ್ಲ ವಿರೋಧಿಗಳನ್ನು ಬಗ್ಗು ಬಡಿದನು. ತನ್ನ ಒಂದು ಅಧಿಕಾರಕ್ಕೆ ಚ್ಯುತಿ ತರಲಿಕ್ಕೆ, ತನ್ನ ಅಧಿಕಾರವನ್ನು ಮೊಟಕುಗೊಳಿಸಲಿಕ್ಕೆ ಪ್ರಯತ್ನಿಸಿದ ಹಿಂದಿನ ದೊರೆ ಝಾರ್ ಇರ್ಬೋದು, ಆತನ ಸೈನಿಕರಿರ್ಬೋದು, ಆತನ ಹಿಂಬಾಲಕ ಅಧಿಕಾರಿಗಳಿರ್ಬೋದು, ಹಾಗೂ ಯುರೋಪಿನ ಪ್ರಮುಖ ರಾಷ್ಟ್ರಗಳಾದಂಥ ಬ್ರಿಟಿಷರಿರ್ಬೋದು, ಫ್ರೆಂಚರಿರ್ಬೋದು, ಇವರನ್ನೆಲ್ಲ ಈತ ಬದಿಗೆ ತಳ್ಳುವಲ್ಲಿ, ಇವರನ್ನು ಹಿಮ್ಮೆಟ್ಟಿಸುವಲ್ಲಿ ಯಶಸ್ವಿಯಾದ. ಅಲ್ಲದೆ ಲೆನಿನ್ನ ಈ ವಿರೋಧಿಗಳನ್ನು ಆತ ತಡೆಯಲಿಕ್ಕೆ ಆತ ತನ್ನ ಅನುಯಾಯಿಯಾದಂಥ ಸ್ಟಾಲಿನನ ಒಂದು ಸಹಾಯವನ್ನು ಪಡೆದುಕೊಂಡ. ಸೊ ಈ ಎಲ್ಲ ವಿರೋಧಿಗಳನ್ನು ಬಗ್ಗು ಬಡಿದು ತನ್ನ ಸ್ಥಾನವನ್ನು ರಷ್ಯಾ ದೇಶದಲ್ಲಿ ಈತ ಭದ್ರಪಡಿಸಿಕೊಂಡ. ರಾಷ್ಟ್ರಾಭಿಮಾನದ ಬಗ್ಗೆ ತನ್ನ ಪ್ರೌಢ ಪತ್ರಿಕೆಯಲ್ಲಿ ಲೆನಿನ್ ಬರೆದು ಜನರನ್ನು ಹುರಿದುಂಬಿಸಿದ. ಸೊ ಪ್ರೌಢ ಪತ್ರಿಕೆ ರಷ್ಯಾದ ಒಂದು ಪ್ರಮುಖ ಪತ್ರಿಕೆ. ಅದರಲ್ಲಿ ಲೆನಿನ್ ತನ್ನ ಬರಹಗಳನ್ನು ಪ್ರಕಟ ಮಾಡಿ ಜನರನ್ನು ಹುರಿದುಂಬಿಸಿದ. ಮತ್ತೊಮ್ಮೆ ಈ ಅವಧಿಯಲ್ಲಿ ರಷ್ಯಾ ದೇಶದಲ್ಲಿ ಬರಗಾಲ ಉಂಟಾಗಿತ್ತು. ಜನ ತತ್ತರಿಸಿದಾಗ ಲೆನಿನ್ ಎದೆಗುಂದದೆ ರಷ್ಯಾ ದೇಶವನ್ನು ಇಂಥ ಸಂಕಷ್ಟದಿಂದ ಮೇಲಿಂದ ಮೇಲೆ ಉಂಟಾಗ್ತಕ್ಕಂಥ ಬರಗಾಲದಂಥ ಸಂಕಷ್ಟದಿಂದ ರಕ್ಷಣೆ ಮಾಡಲಿಕ್ಕೆ ಈತ ಒಂದು ಶಾಶ್ವತ ನೀತಿಯನ್ನು ಜಾರಿಗೆ ತಂದ. ಅದೇ ಹೊಸ ಆರ್ಥಿಕ ನೀತಿ. ಸೊ ಈತನ ಒಂದು ಪ್ರಮುಖವಾದಂಥ ಕಾರ್ಯ ಅಂತಂತಂದರೆ ರಷ್ಯಾ ದೇಶವನ್ನು, ರಷ್ಯಾದ ಪ್ರಜೆಗಳನ್ನು, ರಷ್ಯಾದ ಜನರನ್ನು ರಕ್ಷಣೆ ಮಾಡುವ ಉದ್ದೇಶ, ಬರಗಾಲಗಳನ್ನು ತಡೆಯುವ ಉದ್ದೇಶ. ಸೊ ಅದಕ್ಕೋಸ್ಕರವಾಗಿ ಈತ ರಷ್ಯಾ ದೇಶದ ಜನರಿಗೆ ತನ್ನದೇ ಆದಂಥ ಒಂದು ವಿಶೇಷವಾದಂಥ ನೀತಿಯನ್ನು ರೂಪಿಸಿದ. ಲೆನಿನ್ ಅಂತಂತಂದರೆ ಯು ಮಸ್ಟ್ ರಿಮೆಂಬರ್ ದಿ ನ್ಯೂ ಎಕನಾಮಿಕ್ ಪಾಲಿಸಿ ಆಫ್ ಲೆನಿನ್. ಆತನ ಹೊಸ ಆರ್ಥಿಕ ನೀತಿಯ ಬಗ್ಗೆ ತಾವೆಲ್ಲ ನೆನಪಿಟ್ಕೊಳ್ಬೇಕು. ಸೊ ಹಾಗಾದರೆ ಆತನ ಹೊಸ ಆರ್ಥಿಕ ನೀತಿ ಯಾವ ವಿಚಾರಗಳನ್ನು ಒಳಗೊಂಡಿದೆ ಎಂಬುದನ್ನು ನೋಡೋದಾದರೆ, ಸೊ ಈತನ ಹೊಸ ಆರ್ಥಿಕ ನೀತಿಯನ್ನು ಸಮಾಜವಾದ, ರಾಜ್ಯ ಬಂಡವಾಳವಾದ ಮತ್ತು ಖಾಸಗಿ ಉದ್ಯಮಗಳ ತಳಹದಿಯ ಮೇಲೆ ಜಾರಿಗೊಳಿಸಲಾಗಿತ್ತು. ತಾನು ರಷ್ಯಾದ ಜನತೆಯನ್ನು ರಕ್ಷಣೆ ಮಾಡುವ ಉದ್ದೇಶಕ್ಕೋಸ್ಕರವಾಗಿ ಹೊಸ ಆರ್ಥಿಕ ನೀತಿಯನ್ನು ಜಾರಿಗೆ ತಂದ. ಸೊ ಆ ಹೊಸ ಆರ್ಥಿಕ ನೀತಿಯಲ್ಲಿ ಯಾವ ವಿಚಾರಗಳು ಒಳಗೊಂಡಿದ್ದವು ಅಂತಂತಂದರೆ, ಸಮಾಜವಾದದ ಅಂಶಗಳು, ರಾಜ್ಯ ಬಂಡವಾಳವಾದದ ಅಂಶಗಳು ಹಾಗೂ ಖಾಸಗಿ ಉದ್ಯಮಗಳ ತಳಹದಿಯ ಮೇಲೆ ಈ ಹೊಸ ಆರ್ಥಿಕ ನೀತಿಯನ್ನು ರೂಪಿಸಿ ಜಾರಿಗೆ ತಂದನು. ಈ ಹೊಸ ಆರ್ಥಿಕ ನೀತಿಯ ಪ್ರಧಾನ ಅಂಶವೆಂದರೆ ದುಡಿಯುವ ವರ್ಗ. ಹೊಸ ಆರ್ಥಿಕ ನೀತಿಯ ಪ್ರಧಾನ ಅಂಶವೆಂದರೆ ದುಡಿಯುವ ವರ್ಗ ಮತ್ತು ರೈತರ ನಡುವೆ ಆರ್ಥಿಕ ಮತ್ತು ರಾಜಕೀಯ ಸಾಮರಸ್ಯವನ್ನು ಸ್ಥಾಪಿಸುವುದು. ರಷ್ಯಾ ದೇಶದಲ್ಲಿ ಸಮಾಜವಾದಿ ಆರ್ಥಿಕತೆಯನ್ನು ಸಾಧಿಸಲು ರೈತರು ಮತ್ತು ದುಡಿಯುವ ವರ್ಗದವರ ಪರಿಶ್ರಮದಿಂದ ಮಾತ್ರ ಸಾಧ್ಯ ಎಂದು ಈತ ಬಲವಾಗಿ ನಂಬಿದ್ದನು. ಅಂದರೆ ರಷ್ಯಾ ದೇಶದಲ್ಲಿ ಸಾಮರಸ್ಯವನ್ನು ಸ್ಥಾಪಿಸಬೇಕಂತಂದರೆ ಸಮಾಜವಾದಿ ಆರ್ಥಿಕತೆಯನ್ನು ಸುಧಾರಿಸಲು ಮತ್ತು ರೈತರು ಮತ್ತು ದುಡಿಯುವ ವರ್ಗದವರ ಪರಿಶ್ರಮದಿಂದ ಮಾತ್ರ ಇದು ಸಾಧ್ಯ ಎಂದು ಆತ ಬಲವಾಗಿ ನಂಬಿದ್ದ. ರೈತರು ಆಹಾರ ಧಾನ್ಯದ ಬದಲು
ಸರ್ಕಾರಕ್ಕೆ ಕಂದಾಯವನ್ನು ಕೊಡುವ ವ್ಯವಸ್ಥೆ ಈತ ಜಾರಿಗೆ ತಂದ. ಕಂದಾಯವನ್ನು, ತೆರಿಗೆಯನ್ನು ಕೊಡುವ ಒಂದು ವ್ಯವಸ್ಥೆಯನ್ನು ಈತ ಜಾರಿಗೆ ತಂದ. ಅಲ್ಲದೆ ರಷ್ಯಾ ದೇಶದಲ್ಲಿ ಖಾಸಗಿ ವ್ಯಾಪಾರಕ್ಕೆ ಈತ ಉತ್ತೇಜನವನ್ನು ನೀಡಿದ. ನಾಣ್ಯ ಚಲಾವಣೆಯನ್ನು ಸುಧಾರಿಸಲು ಅನೇಕ ಕ್ರಮಗಳನ್ನು ಕೈಗೊಂಡ. ಪಡಿತರ ವ್ಯವಸ್ಥೆಯನ್ನು ನಿಲ್ಲಿಸಲಾಯಿತು. ಬೃಹತ್ ಕೈಗಾರಿಕೆ, ಸಾರಿಗೆ, ವಿದೇಶಿ ವ್ಯಾಪಾರ, ಬ್ಯಾಂಕ್ ಇವುಗಳನ್ನು ರಾಷ್ಟ್ರೀಕರಣಗೊಳಿಸಿ ಇವುಗಳನ್ನು ಖಾಸಗಿ ಬಂಡವಾಳದಿಂದ ಮುಕ್ತಗೊಳಿಸಿದನು. ಸೊ ಈತನ ಹೊಸ ಆರ್ಥಿಕ ನೀತಿಯಲ್ಲಿದ್ದಂಥ ಒಂದು ಪ್ರಮುಖ ವಿಚಾರ ಅಂತಂತಂದರೆ, ಈತ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣಗೊಳಿಸಿದ, ಇವುಗಳನ್ನು ಖಾಸಗಿ ಬಂಡವಾಳದಿಂದ ಮುಕ್ತಗೊಳಿಸಿ ಅವುಗಳ ಒಂದು ಘನತೆಯನ್ನು ಎತ್ತಿ ಹಿಡಿದ. ಅಲ್ಲದೆ ಉತ್ಪಾದನೆಯನ್ನು ಹೆಚ್ಚಿಸಲು ವಿದೇಶಿ ಬಂಡವಾಳಕ್ಕೆ ಉತ್ತೇಜನ ನೀಡಲಾಯಿತು. ರಷ್ಯಾ ದೇಶದಲ್ಲಿ ಉತ್ಪಾದನೆಯನ್ನು ಹೆಚ್ಚಿಸಲಿಕ್ಕೆ ವಿದೇಶಿ ಬಂಡವಾಳಕ್ಕೆ ಉತ್ತೇಜನವನ್ನು ಈತ ತನ್ನ ಹೊಸ ಆರ್ಥಿಕ ನೀತಿಯಲ್ಲಿ ನೀಡಿದ. ಕೃಷಿ ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡಲಾಯಿತು ಮತ್ತು ಆ ಕೃಷಿ ಬ್ಯಾಂಕ್ಗಳ ಮೂಲಕವಾಗಿ ರೈತರಿಗೆ ಸಾಲ, ಉಳುಮೆ ಯಂತ್ರಗಳನ್ನು, ಕೃಷಿ ಉಪಕರಣಗಳನ್ನು ರೈತರಿಗೆ ನೀಡಲಾಯಿತು. ಅಲ್ಲದೆ ರೈತರಿಗೆ ಯಾವುದೇ ತೊಂದರೆ ಇಲ್ಲದಂತೆ, ಯಾವುದೇ ಒಂದು ನಿರ್ಬಂಧ ಇಲ್ಲದಂತೆ ಕೃಷಿ ಬ್ಯಾಂಕ್ನಿಂದ ಸಾಕಷ್ಟು ಸಾಲವನ್ನು ನೀಡಲಾಯಿತು. ಇದರಿಂದ ಕೃಷಿ ಉತ್ಪಾದನೆ ಹೆಚ್ಚಿ ಕೃಷಿ ಕಾರ್ಮಿಕರ ಒಂದು ಪ್ರಮಾಣ ಕೂಡ ಹೆಚ್ಚಾಯಿತು. ಕೃಷಿ ಉತ್ಪನ್ನ ಹೆಚ್ಚಾಯಿತು ಮತ್ತು ಕೃಷಿ ಕಾರ್ಮಿಕರ ಒಂದು ಸಂಖ್ಯೆ ಕೂಡ ಹೆಚ್ಚಾಯಿತು. ಕಾರ್ಮಿಕರ ಕೂಲಿಯನ್ನು ಈತ ಹೆಚ್ಚು ಮಾಡಿದ. ಅಂದರೆ ಕಾರ್ಮಿಕರು ಒಂದು ಒಳ್ಳೆಯ ಜೀವನವನ್ನು ನಡೆಸಬೇಕು ಎಂಬುದ ಒಂದು ಉದ್ದೇಶ ಇಟ್ಟುಕೊಂಡು ಅವರ ಒಂದು ಕೂಲಿಯ ಪ್ರಮಾಣವನ್ನು ಹೆಚ್ಚಳ ಮಾಡಿದ. ಅಲ್ಲದೆ ವೈದ್ಯಕೀಯ ಸೌಲಭ್ಯವನ್ನು, ಸಾಮೂಹಿಕ ವಿಮಾ ಸೌಲಭ್ಯವನ್ನು, ರಜಾ ಸೌಲಭ್ಯಗಳನ್ನು ಹೊಸ ಆರ್ಥಿಕ ನೀತಿಯಲ್ಲಿ ಪ್ರಕಟ ಮಾಡಿದನು. ಅಂದರೆ ಕಾರ್ಮಿಕರ ಕೂಲಿ ಹೆಚ್ಚಳ, ಕಾರ್ಮಿಕರಿಗೆ ವೈದ್ಯಕೀಯ ಸೌಲಭ್ಯ, ಸಾಮಾಜಿಕ ವಿಮಾ ಸೌಲಭ್ಯ, ರಜಾ ಸೌಲಭ್ಯ ಇವುಗಳನ್ನು ನೀಡಿ ಒಂದು ಕಾರ್ಮಿಕರ ಒಂದು ಪರವಾಗಿ ಈತ ಸಾಕಷ್ಟು ಕಾರ್ಯಗಳನ್ನು ಹೊಸ ಆರ್ಥಿಕ ನೀತಿಯಲ್ಲಿ ರೂಪಿಸಿದ. ಅಲ್ಲದೆ ಕಡಿಮೆ ದರದಲ್ಲಿ ಗ್ರಾಹಕರಿಗೆ ವಸ್ತುಗಳು ದೊರೆಯುವಂತೆ ಮಾಡಲಿಕ್ಕೆ ಗ್ರಾಹಕರ ಸಹಕಾರಿ ಸಂಘಗಳನ್ನು ಈತ ಸ್ಥಾಪನೆ ಮಾಡಿದ. ಇಷ್ಟೆಲ್ಲ ಕಾರ್ಯದಿಂದ ಬಳಲಿದ ಲೆನಿನ್ ಕೊನೆಗೆ ಪಾರ್ಶ್ವವಾಯು ಪೀಡಿತನಾಗಿ 21 ಜನವರಿ 1924ರಲ್ಲಿ ಮರಣ ಹೊಂದಿದ. ಸೊ ನಿರಂತರವಾದಂಥ ಕಾರ್ಯಗಳಿಂದಾಗಿ ಈತ ಹೆಚ್ಚು ದಿನಗಳ ಕಾಲ ಬದುಕುಳಿಲಿಲ್ಲ. ಅಂತಿಮವಾಗಿ ಈತ ಪಾರ್ಶ್ವವಾಯು ಪೀಡಿತನಾದ. ಅಂದರೆ ಪ್ಯಾರಲಿಸಿಸ್ ಆಯಿತು ಈತನಿಗೆ. 21 ಜನವರಿ 1924ರಂದು ಈತ ಮರಣ ಹೊಂದಿದ. ಒಬ್ಬ ಮುತ್ಸದ್ದಿ, ಮಹಾನ್ ನಾಯಕ, ಸಂಘಟನಾ ಚತುರ, ಕಾರ್ಮಿಕರ ಆರಾಧ್ಯ ದೈವ. ಸೊ ಇಷ್ಟೆಲ್ಲ ಒಳ್ಳೆಯ ಗುಣಗಳನ್ನು ಹೊಂದಿದಂಥ ಈತ ಮಾಡಿದಂಥ ಒಂದು ರಷ್ಯಾಕ್ಕೆ ನೀಡಿದಂಥ ಒಂದು ಕೊಡುಗೆ ಅಂತಂತಂದರೆ ಹೊಸ ಆರ್ಥಿಕ ನೀತಿಯನ್ನು ರಷ್ಯಾಕ್ಕೆ ಒದಗಿಸಿದ್ದಲ್ಲದೆ ರಷ್ಯಾದ ಜನತೆಯ ಒಂದು ಹಿತವನ್ನು ಕಾಪಾಡಲಿಕ್ಕೆ ಬೇಕಾದಂಥ ಎಲ್ಲ ಕಾರ್ಯಗಳನ್ನು ಕೈಗೊಂಡಿದ್ದ ಒಬ್ಬ ಶ್ರೇಷ್ಠ ಆಡಳಿತಗಾರ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಕೊನೆಗೆ ಈತ ಮರಣ ಹೊಂದಿದ ಮೇಲೆ ಈತನ ದೇಹವನ್ನು ಪೆಟ್ರೋಗಾರ್ಡ್ ಎಂಬಲ್ಲಿ ಸಮಾಧಿ ಮಾಡಲಾಯಿತು. ಕೊನೆಗೆ ಅದನ್ನು ಪೆಟ್ರೋಗಾರ್ಡ್ ನಗರಕ್ಕೆ ಗೌರವ ಸೂಚಿಸೋದಕ್ಕೋಸ್ಕರವಾಗಿ ಅದಕ್ಕೆ ಲೆನಿನ್ಗಾರ್ಡ್ ಎಂದು ನಾಮಕರಣ ಮಾಡಲಾಯಿತು. ಸೊ ಈತ 1924ರಲ್ಲಿ ಮರಣ ಹೊಂದಿದ ಮೇಲೆ ರಷ್ಯಾ ದೇಶದ ಅಧಿಪತ್ಯವನ್ನು ಈತನ ಅನುಯಾಯಿ ಜೋಸೆಫ್ ಸ್ಟಾಲಿನ್ ವಹಿಸಿಕೊಂಡು ರಷ್ಯಾ ದೇಶದ ಒಂದು ಪ್ರಗತಿಗೆ ಆತನು ಕೂಡ ಕಾರಣೀಭೂತನಾಗಿದ್ದಾನೆ. ಸೊ ಆತನ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಧನ್ಯವಾದಗಳು.